ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೇರಳದ ಇನ್ನೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕುഞ്ഞി ಪತ್ರ ಅಂತ ತುಂಬ ಸಿಂಪಲ್ಲಾಗಿ ಉಂಟು, ಟೇಸ್ಟಿ ಕೂಡ ಆಗ್ತದೆ. ಒಂದ್ಸಲ ನೀವು ಟ್ರೈ ಮಾಡಿದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ಚಿಕನ್ ಮ್ಯಾರಿನೇಟ್ ಮಾಡಬೇಕು. ಇಲ್ಲಿ ಒಂದು ಫುಲ್ ಚಿಕನ್ ಸಣ್ಣದಾಗಿ ಕಟ್ ಮಾಡಿ ತೆಗಿಬೇಕು. 5 ಆನಿಯನ್ ಪೇಸ್ಟ್ ಮಾಡಿ ಹಾಕಿ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನೀಗ ನಾವು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು. ಟೈಮ್ ಇಲ್ಲದಿದ್ದರೆ ಪರವಾಗಿಲ್ಲ, ಆಗಲೇ ನೀವು ಪ್ರಿಪೇರ್ ಮಾಡಿ ತೆಗಿಬೋದು. ಮ್ಯಾರಿನೇಷನ್ ಮಾಡಿದರೆ ಉಂಟಲ್ಲ, ಚಿಕನ್ಗೆ ಉಪ್ಪು ಖಾರ ಇದೆಲ್ಲ ಪರ್ಫೆಕ್ಟಾಗಿ ಬರ್ತದೆ. ಈಗ ಇದನ್ನು ನಾನು ಒಂದು ಸೈಡಲ್ಲಿ ಇಟ್ಬಿಟ್ಟು ಕಡುಬುಗೆ ನಾವು ಹಿಟ್ಟು ಹೇಗೆ ಕಲಿಸೋದಂತ ನೋಡುವ. ಮೊದಲು ನೀರು ಹಾಕಿ, ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನಷ್ಟು ವೆಜಿಟೇಬಲ್ ಆಯಿಲ್ ಯಾಕೆ ಹಾಕೋದಂದರೆ ಕಡುಬು ಅಂಟಬಾರ್ದು ಅಂತ. ಆಮೇಲೆ ಇಲ್ಲಿ ನಾನು ನಬೀಸ್ ಪತ್ತಿರದು ಪೊಡಿ ಬರ್ತದೆ, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ನಬೀಸ್ ಅಂತ ಕಂಪೆನಿ. ಯಾವ ಅಕ್ಕಿ ಹಿಟ್ಟು ಬೇಕಾದರೂ ಕೂಡ ನೀವು ಸೇರಿಸ್ಬೋದು. ಈಗ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಹಿಟ್ಟು ಉಂಟಲ್ಲ, ನೀರು ಥರ ಆದರೆ ಎಕ್ಸ್ಟ್ರಾ ಹಿಟ್ಟು ಹಾಕಿ, ಒಂದು ವೇಳೆ ನೀರು ಕಮ್ಮಿ ಹಿಟ್ಟು ಜಾಸ್ತಿ ಆಯ್ತಂತ ಅಂದರೆ ಸ್ವಲ್ಪ ನೀರು ಸೇರಿಸಿ. ಹೇಗಾದರೂ ಮಾಡಿ ಈ ಅಡ್ಜಸ್ಟ್ ಮಾಡಿಬಿಟ್ಟು ಉಂಟಲ್ಲ, ನಾವು ಈ ಕಡುಬು ಇಲ್ಲಿ ತಯಾರು ಮಾಡಬೇಕು. ಸಣ್ಣದಾಗಿ ಕಡುಬು ಮಾಡಿದರೆ ಆಯಿತು. ಹಿಟ್ಟು ತುಂಬ ತೆಳುವಾಗಿರಬಾರ್ದು, ಅದು ಕಡುಬು ಉಂಟಲ್ಲ ನೀರು ಥರ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಹಾರ್ಡಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಸಣ್ಣ ಕಡುಬು ಮಾಡಿ 20 ನಿಮಿಷ ನಾವು ಸ್ಟೀಮ್ ಬರಲಿಕ್ಕೆ ಇಡಬೇಕು. ಅದೀಗ ಒಂದು ಸೈಡಲ್ಲಿ ಬೇಯ್ತಾ ಇರಲಿ. ನೆಕ್ಸ್ಟ್ ಬೇರೆ ಪಾತ್ರೆಯಲ್ಲಿ ತೆಂಗಿನೆಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕಿ, ತೆಂಗಿನೆಣ್ಣೆ ಬಿಸಿ ಆದಮೇಲೆ ಚಿಕನ್ ನಾವು ಮ್ಯಾರಿನೇಷನ್ ಮಾಡಿಟ್ಟಿದ್ದೀವಲ್ಲ ಅದನ್ನೆಲ್ಲವನ್ನು ಹಾಕಬೇಕು. ನೀರು ಸೇರಿಸಲಿಕ್ಕೇನು ಹೋಗಬೇಡಿ. ಚಿಕನ್ ಜಸ್ಟ್ ಹಾಕಿಬಿಟ್ಟು ಈ ಚಿಕನ್ ಈಗ ಬೇಯಲಿಕ್ಕೆ ಬಿಡಬೇಕು. ನಾವು ಕಂಪ್ಲೀಟಾಗಿ ಬೇಯಬೇಕಂತೇನಿಲ್ಲ, ಒಂದು ಅರ್ಧದಷ್ಟು ಬೇಯಬೇಕು. ಈಗ ಚಿಕನ್ ಉಂಟಲ್ಲ ಒಂದು 15 ಮಿನಿಟ್ಸ್ ಆಗಿದೆ. ಇಲ್ಲಿ ಆನಿಯನ್ ಇದು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಿದೆ, ಆಯಿಲೆಲ್ಲ ಈಗ ಮೇಲೆ ಬಂದಿದೆ. ಈ ಟೈಮಲ್ಲಿ 4 ಟೊಮ್ಯಾಟೊ ಗ್ರೈಂಡ್ ಮಾಡಿ ಹಾಕಿದ್ದೇನೆ. ಟೊಮ್ಯಾಟೊ ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ, ಈಗ ನೀರು ಸೇರಿಸಿಬಿಟ್ಟು ಚಿಕನ್ ಕಂಪ್ಲೀಟಾಗಿ ಬೇಯಲಿಕ್ಕೆ ಬಿಡಬೇಕು. ಚಿಕನೆಲ್ಲ ಬೆಂದ ಮೇಲೆ ಚಿಕನ್ ಕ್ಯೂಬ್ಸ್ 1 ಪೀಸ್ ಉಂಟಲ್ಲ ಅದನ್ನು ಹಾಕಿ. ಚಿಕನ್ ಕ್ಯೂಬ್ಸ್ ನಿಮ್ಮ ಜೊತೆ ಇಲ್ಲದಿದ್ದರೆ ಅದರ ಬದಲು ಚಿಕನ್ ಮಸಾಲ ಪೌಡರ್ ಸೇರಿಸ್ಬೋದು, ಇಲ್ಲಾದರೆ ಮ್ಯಾಗಿ ಕ್ಯೂಬ್ಸ್ ಕೂಡ ಹಾಕ್ಬೋದು. ನಾನಿಲ್ಲಿ ಚಿಕನ್ಗೆ ಉಪ್ಪು ಸೇರಿಸಿದ್ದೀನಿ. ಈಗ ಮಸಾಲೆಗೆ ಉಪ್ಪು ಸಾಕಾಗಿಲ್ಲ ಅಂತ ಅಂದರೆ ಎಕ್ಸ್ಟ್ರಾ ನೀವು ಉಪ್ಪನ್ನು ಸೇರಿಸಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಈ ಮಸಾಲೆ ಒಳ್ಳೆ ಕುದಿ ಬರಬೇಕು. ಕುದಿ ಬಂದ ಮೇಲೆ ನಮ್ಮ ಕಡುಬು ಉಂಟಲ್ಲ, ಸಣ್ಣ ಕಡುಬು, ಅದು ಕೂಡ ಬೆಂದು ರೆಡಿಯಾಗಿದೆ. ಈಗ ಮಾಡಿದ ಕಡುಬು ಉಂಟಲ್ಲ ಅದನ್ನೆಲ್ಲ ನಾವು ಈ ಮಸಾಲೆಗೆ ಹಾಕಬೇಕು. ತುಂಬ ದೊಡ್ಡದಾಗಿ ಮಾಡಬೇಡಿ ಕಡುಬು, ಸಣ್ಣದಾಗಿ ಮಾಡಿದರೆ ಒಳ್ಳೆ ರುಚಿಯಾಗಿ ಬರ್ತದೆ. ಈಗ ಎಲ್ಲ ಕಡುಬು ಸೇರಿಸಿ ಈಗ ಮಸಾಲೆಯೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಉಂಟಲ್ಲ ಮೀಡಿಯಮ್ಮಲ್ಲಿ ಇರಲಿ ಮೊದಲು. ಹೀಗೆ ಮೀಡಿಯಮಲ್ಲಿ ನಾವು 5 ಮಿನಿಟ್ಸ್ ಉಂಟಲ್ಲ ಇದನ್ನು ದಮ್ಮು ಬರಲಿಕ್ಕೆ ಬಿಡಬೇಕು. ದಮ್ ಬಂದ ಮೇಲೆ ಲಾಸ್ಟಿಗೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಡಿ. ಅದು ತಣ್ಣಗಾದ ಮೇಲೆ ಏನಾಗ್ತದೆ ಗೊತ್ತುಂಟ, ಕಡುಬಿಗೆ ಮಸಾಲೆ ಎಲ್ಲ ಅಂಟುಕೊಂಡು ಒಳ್ಳೆ ರುಚಿಯಾಗಿ ಬರ್ತದೆ. ಮಸಾಲೆ ನೀರು ಥರ ಇದ್ದರೆ ಟೆನ್ಷನ್ ಏನೂ ಬೇಡ, ಸಪ್ಪೆ ಆಗುವಾಗ ಕರೆಕ್ಟಾಗಿ ಬರ್ತದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.